a very proud Kannadiga, who has held 8ಕ್ಕೂ ಹೆಚ್ಚು ಪೇಟೆಂಟ್ಸ್ ಈ ಪ್ಲಾಂಟ್ ಪ್ರೊಟೆಕ್ಷನ್ಗೆ ಬೇಕಾಗಿರುವಂಥ ಒಂದು ಟೆಕ್ನಾಲಜಿ ವಿಚ್ ಓನ್ಲಿ ಹಿ ಹ್ಯಾಸ್ ವಿಚ್ ಇಸ್ ಕಾಲ್ಡ್ ನ್ಯಾನೋ ಟೆಕ್ನಾಲಜಿ. ವೆಲ್ಕಮಿಂಗ್ ನಮ್ಮ ಮಿಸ್ಟರ್ ಬಾಲಸುಬ್ರಹ್ಮಣ್ಯಂ ಅವರು, ಹೂ ಇಸ್ ದ CEO ಆಫ್ ಇನೋಮಿಕ್ ಟೆಕ್ನಾಲಜೀಸ್. I mean, looking at your own journey, it really is very deep. Andre, somebody who has worked in US for 12 plus years across 8 countries. ಇದನ್ನೆಲ್ಲ ಅವತ್ತಿನ ಕಾಲಕ್ಕೆ ಈ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಕೆಲಸ ಬಿಟ್ಟು ಮಂಡಿಗಿಳಿದವ್ರ ಕತೆ ಅದು ಒಂದು ರೀತಿ. ಆದರೆ ಐ ಥಿಂಕ್ ಇವತ್ತಿಂದು ನ್ಯೂ ಏಜ್ ಅವ್ರದ್ದು ಏನೋ IT ವರ್ಲ್ಡ್ನ ಬಿಟ್ಟು ಅಲ್ಲೂ ಫಾರ್ಮರ್ಗೋಸ್ಕರ ಇನೋವೇಷನ್ ಮಾಡಿದವ್ರ ಕತೆ ಅನಿಸ್ತಾ ಇದೆ ನಿಮ್ಮದು. ನನ್ನ ಕಲ್ಪನೆ ಅವತ್ತು ನಾನು ಅಮೆರಿಕಕ್ಕೆ ಕಾಲಿಟ್ಟಾಗ ಅಲ್ಲಿ ತಂತ್ರಜ್ಞಾನ ಕಲಿತು ನಾನು ಫೈನಾನ್ಷಿಯಲಿ ಸದೃಢವಾಗಿ ನಮ್ಮ ದೇಶಕ್ಕೆ ಏನಾದರೂ ಬಂದು ಕಾಂಟ್ರಿಬ್ಯೂಷನ್ ಮಾಡೋ ಕಲ್ಪನೆನೇ ಇಟ್ಕೊಂಡು ಹೋಗಿದ್ದೆ. ಇವತ್ತು ಅಡಿಕೆ ಬೆಳೆಗಾರರಿಗೆ ಕರೋನಾ ಹೇಗೆ ಒಂದು ಮನುಷ್ಯನ ಜೀವನಕ್ಕೆ ಪ್ಯಾಂಡಮಿಕ್ ಆಗಿತ್ತೋ, ಎಲೆ ಚುಕ್ಕಿ ರೋಗ ಹಾಗೂ ಹಳದಿ ಎಲೆ ರೋಗ ಇಟ್ ಹ್ಯಾಸ್ ಬಿಕಮ್ ಮೋರ್ ಡೇಂಜರಸ್ ದ್ಯಾನ್ ಕೊರೋನಾ ವೈರಸ್. ಮನುಷ್ಯ ಒಂದು 60-70 ಅಡಿ ಇರೋ ಅಡಿಕೆ ಮರಕ್ಕೆ ಸ್ಪ್ರೇ ಮಾಡಿದಾಗ ಮೇಲಿಂದ ಗಾಳಿ ಎಲ್ಲ ಅವನ ಮುಖದ ಮೇಲೆ ಬರುತ್ತೆ. ಕೆಮಿಕಲ್ ಇನ್ಹೇಲ್ ಮಾಡ್ತಾ ಇದ್ದಾನೆ, ಅದೆಲ್ಲ ಇನ್ಹೇಲ್ ಮಾಡಿ ಎಷ್ಟೊಂದು ಜನ ಹಾಸ್ಪಿಟಲೈಸ್ ಆಗಿದ್ದಾರೆ. ಸೊ ಈ ಕಳೆನಾಶಕ ಅಂತ ಹೊಡಿತೀವಿ, ಇದೆಲ್ಲ ಏನಂದರೆ ಟಾಕ್ಸಿಕ್ ಕೆಮಿಕಲ್ಸು. ಅದನ್ನು ಹೊಡೆದಾಗ ಭೂಮಿಲಿ ಎರೆಹುಳುಗಳೆಲ್ಲ ಸತ್ತೋಗುತ್ತೆ, ಬಟ್ ಭೂಮಿ ಹಾಳಾಗ್ತಾ ಇದೆ. ಮರ ಹತ್ತೋದು ಹೇಗೆ? ಮಳೆಗಾಲದಲ್ಲಿ ಅಡಿಕೆ ಮರ ಸಣ್ಣದಾಗಿರುತ್ತೆ, ಅದಕ್ಕೆ ಪಾಚಿ ಕಟ್ಟುತ್ತೆ. ಒಂದು ಊರಲ್ಲಿ ಮರದಿಂದ ಬಿದ್ದು ಸತ್ತೋಗ್ತಾರೆ, ಅದು ಸುದ್ದಿನೇ ಆಗ್ತಾ ಇರಲಿಲ್ಲ. ಸೊ ನನಗೆ ಬಂದಿರೋ ಅಂಕಿಅಂಶದ ಪ್ರಕಾರ ಕರ್ನಾಟಕ ಒಂದು ಸ್ಟೇಟಲ್ಲಿ ಒಂದು 500 ಜನ ಸಾಯ್ತಾಯಿದ್ರು ವರ್ಷದಲ್ಲಿ. ಅಲ್ಲಿ ಬ್ಲೂ ಕಲರ್ ಪೋರ್ಷನ್ ಏನು ದೋಟಿ ಪೋರ್ಷನ್ ಯೂಸ್ ಮಾಡ್ತಿರೋದು ಕಾರ್ಬನ್ ಫೈಬರ್ ಅಂತ ಒಂದು ಮೆಟೀರಿಯಲ್ಲು. ಸೊ ನಮಗೆಲ್ಲ ಆ ಥರ ಮಟೀರಿಯಲ್ಸ್ದು ನಾಲೆಡ್ಜ್ ಇತ್ತು. ತುದಿಗೆ ನಾನು ಬಳಸಿರೋದು ಕರ್ನಾಟಕದಲ್ಲಿ ಕುಲುಮೇಲ್ ಮಾಡಿರೋ ಕತ್ತಿ. ಆ್ಯಂಡ್ ವರ್ಲ್ಡ್ ವೈಡ್ ವಿ ಕ್ಯಾನ್ ಪ್ರೌಡ್ಲಿ ಸೆಲ್ ಕರ್ನಾಟಕದ ಒಂದು ಪ್ರಾಡಕ್ಟು ಇವತ್ತು ವರ್ಲ್ಡಲ್ಲಿ ನಂಬರ್ 1 ಇದೆ. ಆ್ಯಂಡ್ ನಮ್ಮ ಪ್ರಾಡಕ್ಟ್ ಬಳಸಿದ್ರೆ 100% ಗ್ಯಾರಂಟಿಡ್ ರಿಸಲ್ಟ್ ಇದೆ. ಯಾವ ಕಂಪನಿನೂ ಮನಿ ಬ್ಯಾಕ್ ಗ್ಯಾರಂಟಿ ಕೊಡೋದಿಲ್ಲ. ವಾಟ್ ಗಾಟ್ ಯು ಇಂಟು ಇನೋವೇಷನ್? ಸೊ ಒಂದು ಕಾರ್ ಡಿಸೈನ್ ಆಗೋಕ್ಕೆ 5 ವರ್ಷ ತೊಗೊಳುತ್ತೆ. ಸೊ ನಾನು ಫೋರ್ಡ್ಗೆ ಜಾಯ್ನ್ ಆಗಿ ಆ ಪ್ರಾಬ್ಲಮ್ನ 3 ಮಂತ್ಸಲ್ಲಿ ಸಾಲ್ವ್ ಮಾಡಿದೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.